ಸಹೃದಯ ಮನಸ್ಸುಗಳಿಗೆ ನನ್ನ ಪ್ರೀತಿ ನಮಸ್ಕಾರ. ಶಾಂತಿ ವಿದ್ ಮಾಹಿತಿ ಚಾನಲ್ಗೆ ಸ್ವಾಗತ. ನನ್ನ ವಿಡಿಯೋವನ್ನ ನೋಡಿ ಸಪೋರ್ಟ್ ಮಾಡ್ತಿರುವಂತ ನಿಮ್ಮೆಲ್ರಿಗೂ ಧನ್ಯವಾದವನ್ನ ಹೇಳ್ತಾ, ಇಂದಿನ ವಿಡಿಯೋದಲ್ಲಿ ಡೇಂಜರ್ ರೀಲ್ಸ್. ನಿಮ್ ಮಗು ಏನಾದ್ರೂ ಮೊಬೈಲ್ ಜಾಸ್ತಿ ಬಳಸ್ತಾ ಇದೆ, ರೀಲ್ಸ್ ನ ಜಾಸ್ತಿ ನೋಡ್ತಾ ಇದೆ ಅಂದ್ರೆ ದಯವಿಟ್ಟು ಈ ವಿಡಿಯೋವನ್ನ ಎಂಡ್ ತನಕ ನೋಡೋದನ್ನ ಪ್ಲೀಸ್ ಮರಿಬೇಡಿ. ಇದು ನನ್ನ ರಿಕ್ವೆಸ್ಟ್. ಸೊ ರೀಲ್ಸ್ ನೋಡೋದ್ರಿಂದ ಏನೆಲ್ಲ ದುಷ್ಪರಿಣಾಮ ಆಗ್ತಿದೆ, ಅದ್ರಿಂದ ಹೊರಗ್ ಬರೋದು ಹೇಗೆ, ನಮ್ ಮಕ್ಳು ಕಲಿಕೆಯಲ್ಲಿ ಹಿಂದುಳಿದಕ್ಕೆ ಇದು ರೀಸನ್, ಇದ್ರ ಬಗ್ಗೆ ಎಲ್ಲ ಇವತ್ ನೋಡೋಣ. ಎಷ್ಟೆಷ್ಟೋ ಟೈಮ್ ಎಲ್ಲೆಲ್ಲೋ ಕಳಿತೀರಾ. ಇದು ಹೆಚ್ಚು ಅಂದ್ರೆ ಒಂದು 10 ನಿಮಿಷ 11 ನಿಮಿಷ ಇರ್ಬೋದು. ನಿಮ್ಗಿದು ನಿಮ್ಮ ಮಗುಗೋಸ್ಕರ ಇದು ದೊಡ್ಡ ಒಂದು ಸಮಯ ಅಲ್ಲ. ಪ್ಲೀಸ್ ಕೊನೆ ತನಕ ಈ ವಿಡಿಯೋವನ್ನ ನೋಡಿ. ಈಗ್ಲಾದ್ರೂ ಬದಲಾಗಿ, ಇದು ನನ್ನ ರಿಕ್ವೆಸ್ಟ್. ಎಲ್ರು ಹೇಳ್ತಾರೆ ಇವಾಗ, ಆಲ್ಮೋಸ್ಟ್ ಪೇರೆಂಟ್ಸ್ ಕಮೆಂಟ್ ಮಾಡೋದಾಗಿರ್ಬಹುದು, ಎಲ್ಲಾ ಕಡೆ ಹೋದಾಗ್ಲೂ ಇದೇ ವಿಷಯವನ್ನ ಮಾತಾಡ್ತಾರೆ. ನಮ್ ಮಕ್ಳು ಒಂದ್ 15 ನಿಮಿಷ 20 ನಿಮಿಷ ಕುತ್ಕೊಂಡು ಓದ್ತಾ ಇಲ್ಲ, ಹೋಮ್ ವರ್ಕ್ ಅನ್ ಮಾಡ್ತಾ ಇಲ್ಲ, ಏನ್ ಮಾಡೋದು? ಹೀಗೆ ಆದ್ರೆ ಅವ್ರು ಅಷ್ಟೊಂದು ಪಾಠಗಳನ್ನ ಯಾವಾಗ ಓದ್ ಮುಗಿಸ್ತಾರೆ? ಇದು ಯಾಕೆ ಆಗ್ತಿದೆ? ಕಲಿಕೆಯಲ್ಲಿ ಕೂಡ ಮೊದಲು ತುಂಬಾ ಚೆನ್ನಾಗಿದ್ರು, 90 ಅಬೌವ್ ತಗೊಂತಿರೋರು ಈಗ ಕಡಿಮೆ ತೆಗಿತಿದ್ದಾರೆ, ಯಾವ್ದ್ರಲ್ಲೂ ಇಂಟ್ರೆಸ್ಟ್ ಇಲ್ಲ. ಬಟ್ ಮೊಬೈಲ್ ಕೊಟ್ರು ಮಾತ್ರ ರೀಲ್ಸ್ ನೋಡೋದ್ರಲ್ಲಿ 1 ಅವರ್ ಆದ್ರೂ ಕುತ್ಕೊಂತಾರೆ, 2 ಅವರ್ ಆದ್ರೂ ಕುತ್ಕೊಂತಾರೆ, ಅದ್ರಲ್ಲಿ ಮಾತ್ರ ಕಾನ್ಸಂಟ್ರೇಷನ್ ಕಾಣ್ತಿದೆ ಅನ್ನೋದು ಬಹುತೇಕ ಪೋಷಕರ ಒಂದು ನೋವಾಗಿರುತ್ತೆ. ಸೊ ಯಾಕೆ, ಎಲ್ಲಿ ನಮ್ಮ ಮಕ್ಕಳು ಎಡುತ್ತಿದ್ದಾರೆ? ನಮ್ಮಿಂದ ಆಯ್ತಾ, ಅಥವಾ ಅವ್ರ ಮೊಬೈಲ್ ಗೀಳಿಂದ ಹಾಗಾಗ್ತಿದ್ಯಾ? ಇದೆಲ್ಲರಿಗೂ ಗೊತ್ತು, ಮೊಬೈಲ್ ನೋಡಿನೇ ಆಗ್ತಿರೋದಂತ. ಆದ್ರೂ ಈ ರೀಲ್ಸ್ ನೋಡೋದ್ರಿಂದಾಗಿ ಅದ್ರಲ್ಲೂ ಎಷ್ಟೊಂದು ಮನಸ್ಸಿನ ಮೇಲೆ ದುಷ್ಪರಿಣಾಮ ಬೀರ್ತಾ ಇದೆ, ನಮ್ಮ ಕಲಿಕೆಯಲ್ಲಿ ಎಷ್ಟು ಎಫೆಕ್ಟ್ ಆಗ್ತಿದೆ ಅನ್ನೋದನ್ನ ಇವಾಗ ನೋಡೋಣ. ಟೈಮ್ಸ್ ಆಫ್ ಇಂಡಿಯಾ ಒಂದು ವರದಿಯನ್ನ ಕೊಡುತ್ತೆ. ಏನ್ ವರದಿ ಅಂತ ಹೇಳಿದ್ರೆ, ಪ್ರತಿ 3 ಮಕ್ಕಳಲ್ಲಿ ಒಬ್ರು ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಎಕ್ಸ್ ನಂತಹ ವೇದಿಕೆಗಳ ಗಂಭೀರ ವ್ಯಸನಿಗಳಾಗಿದ್ದಾರಂತೆ. ಈ ಪ್ಲಾಟ್ಫಾರ್ಮ್ ಎಲ್ಲವನ್ನ ಚೆನ್ನಾಗಿ ಉಪಯೋಗಿಸ್ಕೊಂತಿದಾರಂತೆ. 3ರಲ್ಲಿ 2 ಮಕ್ಕಳು. ಅದ್ರಲ್ಲೂ 11% ಯುವ ಪೀಳಿಗೆಗೆ ವ್ಯಸನದ ಲಕ್ಷಣಗಳನ್ನ ಹೊಂದಿದ್ದಾರೆ. ಅದ್ರಲ್ಲೂ ಅವ್ರಿಗೆ ಏನಾಗ್ತಿದೆ ಅಂತ ಹೇಳಿದ್ರೆ, ಆ ಒಂದು ವ್ಯಸನ ಅಂದ್ರೆ ಗೊತ್ತಲ್ಲ, ಒಂದು ಸರಿ ಚಟ ಅಂತೀವಲ್ಲ, ಅದಕ್ ಬಿದ್ರೆ ಮತ್ತೆ ಈಚೆ ಬರೋದು ಅಷ್ಟು ಕಷ್ಟ ಇದೆ. ನಾವ್ ಅನ್ಕೊಂಡಷ್ಟು ಈ ಮೊಬೈಲು ಹೇಳ್ತಾರಲ್ಲ, ಶಾಪವೂ ಹೌದು ವರವೂ ಹೌದು. ನಾವ್ ಅದನ್ನ ಹೇಗ್ ಬಳಸ್ಕೊಂತೀವಿ, ಅದರಿಂದ ಉಪಯೋಗ ಮಾತ್ರ ಪಡ್ಕೊಂಡ್ರೆ ಅದ್ರಷ್ಟು ವರದಾನ ಇನ್ನೊಂದಿಲ್ಲ. ಅದನ್ನೇ ನಾವು ದುರುಪಯೋಗ ಪಡಿಸ್ಕೊಂಡ್ರೆ ಅದು ಹೇಳ್ತಾರಲ್ಲ, ಎಲ್ಲದಕ್ಕಿಂತ ಕೆಟ್ಟದ್ದು. ಅದು ನಮ್ಮ ಕೈಯಲ್ಲಿದೆ. ಅದನ್ನ ಚೆನ್ನಾಗಿರೋದಕ್ಕೆ ಉಪಯೋಗಿಸ್ಕೊಂತೀವೋ, ನಮ್ಮ ಮಕ್ಳಿಗೆ ಹೇಗ್ ಕಲ್ಸ್ಕೊಡ್ತೀವೋ ಅನ್ನೋದು ಪೋಷಕರಾಗಿ ನಾವು ಹುಷಾರಾಗಿರ್ಬೇಕು. ಇನ್ನು ಏನೇನೆಲ್ಲ ಎಫೆಕ್ಟ್ ಇದೆ ಅಂತ ನೋಡೋಣ. ಓಕೆ, ಇತ್ತೀಚಿನ ಸಂಶೋಧನೆಗಳ ಪ್ರಕಾರ ಕಳೆದ 15 ವರ್ಷಗಳಲ್ಲಿ ಯುವ ಪೀಳಿಗೆಯಲ್ಲಿ ಸಾಮಾಜಿಕ ಅಂತ ಹೇಳಿದ್ರೆ ಯುವ ಪೀಳಿಗೆ ಅದರಲ್ಲಿ ಫುಲ್ ಇನ್ವಾಲ್ವ್ ಆಗ್ಬಿಟ್ಟಿದೆ ಅಂತೆ. ಅಂದ್ರೆ ಅವರಿಗೆ ಹೊರ ಪ್ರಪಂಚದಲ್ಲಿ ಏನ್ ಆಗ್ತಿದೆ, ಒಳ್ಳೊಳ್ಳೆ ವಿಷಯ ತಿಳ್ಕೊಳ್ಳೋದಕ್ಕಿಂತ ಈ ಒಂಥರ ವ್ಯಸನಿಗಳಾಗ್ತಿದ್ದಾರೆ ಅನ್ನೋದು ಈ ರಿಪೋರ್ಟ್ ಅಲ್ಲಿ ಬಂದಿರುವಂತದ್ದು. ಒಂದು ಆತಂಕಕಾರಿ ವಿಷಯ ಹೇಳ್ತಿದ್ದಾರೆ, ಕೇರ್ಫುಲ್ ಆಗಿ ಕೇಳಿಸ್ಕೊಳ್ಳಿ. ಶಾಲೆಯೊಂದರಲ್ಲಿ ಇವ್ರು ಏನ್ ಮಾಡ್ತಾರೆ, ದ ಇಂಟರ್ನ್ಯಾಷನಲ್ ಜರ್ನಲ್ ಆಫ್ ಇಂಡಿಯನ್ ಸೈಕಾಲಜಿ ಸಂಶೋಧನಾ ವರದಿ ತಿಳಿಸಿದ್ದು. ಇದು ಬೇರೆ ಯಾರೋ ತಿಳಿಸ್ತಿರೋದಲ್ಲ, ಅಂದ್ರೆ ಒಂದು ಸೈಕಾಲಜಿ ಡಿಪಾರ್ಟ್ಮೆಂಟ್ ನವರು ಮಕ್ಕಳ ಒಂದು ಮನಸ್ಸಿಗೆ ಸಂಬಂಧಪಟ್ಟ ಹಾಗೆ ಅಲ್ಲಿ ಅವರು ರಿಸರ್ಚ್ ಅನ್ನ ಮಾಡ್ತಾರೆ. ಅದ್ರಲ್ಲಿ ಏನ್ ವರದಿ ಬರುತ್ತೆ ಅಂದ್ರೆ, ಶಾಲೆಯೊಂದರಲ್ಲಿ ವಿದ್ಯಾರ್ಥಿಗಳ ಮೇಲೆ ಅಧ್ಯಯನ ನಡೆಸ್ತಾರೆ. ಅದರ ಪ್ರಕಾರ 35% ಮಕ್ಕಳು ಈ ಶಾರ್ಟ್ ವಿಡಿಯೋಗಳನ್ನ ವೀಕ್ಷಿಸ್ತಾರೆ ಅಂತ ಹೇಳಿದ್ರೆ, ಅಂದ್ರೆ 1 ನಿಮಿಷದ್ದು 3 ನಿಮಿಷದ್ದು ಶಾರ್ಟ್ಸ್ ವಿಡಿಯೋ ಇರುತ್ತಲ್ಲ, ಅದು ನೋಡ್ತಾನೆ ಇರ್ತಾರಂತೆ. ಆ ಖುಷಿ ಸಿಗ್ತಾ ಇದೆ ಅಂತ ಅವ್ರಿಗೆ. ಇನ್ನೊಂದಿಷ್ಟು 75% ಮಕ್ಕಳು ಏನ್ ಮಾಡ್ತಿದ್ದಾರೆ, ತಾವೇ ಏನ್ ಮಾಡಿದ್ರೆ ವಿಡಿಯೋಗಳು ಮಾಡಿ ಅಪ್ಲೋಡ್ ಮಾಡ್ತಿದ್ದಾರೆ. ಇದ್ರಿಂದ ಏನಾಗ್ತಿದೆ ಗೊತ್ತಾ? ಇನ್ನು ಮುಂದಕ್ಕಿದೆ, ಕೇಳಿಸ್ಕೊಳ್ಳಿ. ಲೈಕ್ಸ್ ಸಿಗದೆ ಖಿನ್ನತೆ. ಒಂದ್ ಕಡೆ ಬೇರೆಯವ್ರು ಅಪ್ಲೋಡ್ ಮಾಡಿದ್ದನ್ನ 35% ಮಕ್ಳು ನೋಡ್ತಾ ಇರ್ತಾರೆ. ಅದು ಚೇಂಜ್ ಮಾಡ್ಕೊಂಡು ಗಂಟೆ ಕಡೆ ನೋಡ್ತಿದ್ದಾರೆ. ಕಣ್ಣು ಹೋಯ್ತು, ಬ್ರೈನಿಗೆ ಬೇರೆ ಏನೋ ಕ್ರಿಯೇಟಿವಿಟಿ ಹೋಗುತ್ತೆ, ಓದಿನ ಮೇಲೆ ಕಾನ್ಸಂಟ್ರೇಷನ್ ಬರಲ್ಲ. ಮಾತ್ರ 1 ನಿಮಿಷದ ವಿಡಿಯೋ ಮಾತ್ರ ನೋಡ್ತಾರೆ. ಯೂಟ್ಯೂಬ್ ಅಲ್ಲಿರೋದು 10 ನಿಮಿಷ 15 ನಿಮಿಷದ ವಿಡಿಯೋ ಅವ್ರು ನೋಡೋದಿಲ್ಲ. ಯಾಕಂದ್ರೆ ಅವ್ರಿಗೆ ಅಷ್ಟು ಕಾನ್ಸಂಟ್ರೇಷನ್ ಇಲ್ಲ, ಅದು ಬೇಕಾಗಿಲ್ಲ ಅವರಿಗೆ. ಅಂತ ಹೇಳಿದ್ರೆ ಅವರಿಗೆ ಒಂದು ವಿಡಿಯೋನ ಸ್ಕ್ರಾಲ್ ಮಾಡಿದಾಗ ಮತ್ತೊಂದು ವಿಡಿಯೋ ಬರುತ್ತೆ, ಫಾರ್ ಎ ಚೇಂಜ್ ಇರುತ್ತೆ. ಅದು ಅವರಿಗೆ ತಕ್ಷಣದ ಖುಷಿಯನ್ನ ಕೊಡ್ತಿದೆ. ಹೆಚ್ಚು ಕೇಳಕ್ ಹೋದ್ರೆ ವೀಕ್ಷಕರೇ, ನನ್ಗನ್ಸೋದು ಬರೀ ಮಕ್ಕಳಲ್ಲ, ನಾವು ಕೂಡ ಅದೇ ತಪ್ಪು ಮಾಡ್ತಿದ್ದೀವಿ. ನಾನು ಅಂತ ನಿಜವಾಗ್ಲೂ ನಾನು ಅದನ್ನ ಹೇಳೋದಕ್ಕೆ ಇಷ್ಟಪಡಲ್ಲ. ಯಾಕಂದ್ರೆ ನನ್ನದು ಯಾವುದೇ ಇನ್ಸ್ಟಾಗ್ರಾಮ್ ಆಗ್ಲಿ, ಯಾವುದೇ ಫೇಸ್ಬುಕ್ ಅಲ್ಲೂ ನಾನು ಇಲ್ಲ. ನಾನು ಇರೋದ್ ಮಾತ್ರ ಇವಾಗ ಯೂಟ್ಯೂಬ್ ಅಲ್ಲಿ. ಅದು ಕೂಡ ನಾನು ಒಂದು ಇನ್ಫಾರ್ಮೇಶನ್ ಶೇರ್ ಮಾಡ್ಬೇಕಂತ ಇದ್ದೀನಿ. ಅದ್ರಲ್ಲಿ ಕೂಡ ಬೇಕಂದ್ರೆ ಚೆಕ್ ಮಾಡಿ, ಶಾರ್ಟ್ಸ್ ವಿಡಿಯೋ ಕೂಡ ನಂದಿಲ್ಲ. ನನಗೆ 1 ನಿಮಿಷದಲ್ಲಿ ಯಾವ ವಿಷಯವನ್ನು ನಿಮ್ಗೆ ಮಂದಟ್ ಮಾಡೋದಕ್ ಆಗೋದಿಲ್ಲ. ಹಾಗಾಗಿ ನಾನು ಶಾರ್ಟ್ಸ್ ವಿಡಿಯೋ ಮಾಡೋದಿಲ್ಲ. 10-15 ನಿಮಿಷದ ವಿಡಿಯೋ, ಮ್ಯಾಕ್ಸಿಮಮ್ 15 ನಿಮಿಷ. ಅಂದ್ರೆ ನೀವು ಈ ವಿಡಿಯೋವನ್ನ ನೋಡ್ತಿದ್ದೀರಾ ಅಂದ್ರೆ ನಿಮ್ಗೆ ಪೇಷನ್ಸ್ ಇದೆ.
ಅಂದ್ರೆ ಏನೋ ತಿಳ್ಕೋಬೇಕು, ಏನೋ ಹೇಳ್ತಿದ್ದಾರೆ ಅಂತಂದ್ರೆ ನೀವು ಖಂಡಿತ ಏನೋ ಒಂದು ಒಳ್ಳೇದ್ ಮಾಡೋದಕ್ಕೆ ಹೋಗ್ತಾ ಇದ್ದೀರಾ. ಆಲ್ ದಿ ಬೆಸ್ಟ್. ಅದಕ್ಕೋಸ್ಕರ ಖುಷಿ ಆಗ್ತಿದೆ. ಈಗ 70% ಮಕ್ಳು ಏನ್ ಮಾಡ್ತಿದ್ದಾರೆ, ತಾವೇ ಯೂಟ್ಯೂಬ್ ಅನ್ನ ಕ್ರಿಯೇಟ್ ಮಾಡ್ತಿದ್ದಾರೆ. ಯೂಟ್ಯೂಬ್ ಅಲ್ಲ, ಸಾರಿ, ಏನು ರೀಲ್ಸ್ ಅನ್ನ ಮಾಡ್ತಾ ಇದ್ದಾರೆ. ಲೈಕ್ ಸಿಗದೆ ಖಿನ್ನತೆ. ಇನ್ನು ತಾವೇ ರೀಲ್ಸ್ ಮಾಡಿದ್ರಂತೂ ಏನ್ ಮಾಡ್ತಾರೆ, ಎಲ್ರಿಗೂ ಮೆಚ್ಚುಗೆ ಬೇಕು, ಲೈಕ್ಸ್, ಈ ಬಟನ್ ಬೇಕು. ಸೊ ವಿಡಿಯೋ ಹಾಕ್ತಾರೆ, ಅಪ್ಲೋಡ್ ಮಾಡ್ತಾರೆ. ಸ್ಟಾರ್ಟಿಂಗ್ ಎಲ್ಲ ಚೆನ್ನಾಗಿ ಒಂದಿಷ್ಟು ಲೈಕ್ಸ್ ಬರ್ಬೋದು. ಆಮೇಲೆ ಏನ್ ಮಾಡ್ತಾರೆ, ಲೈಕ್ಸ್ ಬಂದಿಲ್ಲ ಅಂತ ಮೊಬೈಲ್ ನೋಡ್ತಾ ಇರ್ತಾರೆ, ಖಿನ್ನತೆಗೆ ಹೋಗ್ತಾ ಇದ್ದಾರೆ ಅಂತೆ. ನಾನು ತುಂಬಾ ಜನ ಸ್ಟೂಡೆಂಟ್ಸ್ ನೋಡಿದೀನಿ, ಚಿಕ್ಕ ಮಕ್ಕಳೆಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ, ಫೇಸ್ಬುಕ್ ಅಲ್ಲೆಲ್ಲ ಇದ್ದಾರೆ, ಶಾರ್ಟ್ಸ್ ವಿಡಿಯೋದಲ್ಲಿ ಬರ್ತಾರೆ ಅಂತ ಹೇಳಿದ್ರೆ ಮನೆಯವ್ರಿಗೆ ಏನ್ ಮಾಡ್ತಿರ್ತಾರೋ, ಯಾಕೆ ಮೊಬೈಲ್ ಕೊಡ್ತಿದಿರೋ, ಯಾಕಷ್ಟು ಫ್ರೀಡಮ್ ಬಿಟ್ಟಿದಿರೋ, ಕೆಲವರಿಗೆ ಅದ್ರ ಬಗ್ಗೆ ಗೊತ್ತಿಲ್ವೋ, ನನಗಂತೂ ಗೊತ್ತಿಲ್ಲ. ಬಟ್ ಈ ವಿಡಿಯೋವನ್ನ ನೋಡ್ತಿದ್ರೆ ಖಂಡಿತ ಶೇರ್ ಮಾಡಿ. ನನ್ನ ವಿಡಿಯೋ ಅಂತಲ್ಲ, ಇದಕ್ಕೆ ಸಂಬಂಧಪಟ್ಟಂತ ಯಾವ ವಿಡಿಯೋ ಇದ್ರು ಮಕ್ಕಳಿಗೆ ತೋರಿಸಿ ಇದ್ರ ದುಷ್ಪರಿಣಾಮ ಎಷ್ಟು ಕೆಟ್ಟದಾಗಿದೆ ಅಂತ. ಎಲ್ಲಾ ಮಾಡೋದಾದ್ಮೇಲೆ ಲಾಸ್ಟ್ ಅಲ್ಲಿ ಎಲ್ಲಿ ಕರ್ಕೊಂಡು ಹೋಗ್ಬೇಕಾಗತ್ತೆ ಹೇಳಿ, ಕೌನ್ಸಿಲಿಂಗ್ ಮಾಡ್ಬೇಕಾಗತ್ತೆ, ಸೈಕಿಯಾಟ್ರಿಸ್ಟ್ ಹತ್ರ ಹೋಗ್ಬೇಕಾಗತ್ತೆ. ಈ ಕತೆಗಳೆಲ್ಲ ಬೇಕಾ? ಈ ಕಡೆ ಓದು ಪ್ರಾಬ್ಲಮ್ ಆಗತ್ತೆ, ಈ ಕಡೆ ಮೆಂಟಲಿ ಡಿಸ್ಟರ್ಬ್ ಆಗ್ತಾರೆ, ಎಲ್ಲರಿಂದ ಅವ್ರು ದೂರ ಉಳಿತಾರೆ. ಒಂಥರ ಖಿನ್ನತೆಯಿಂದ ಈಚೆ ಬರೋದಷ್ಟು ಈಸಿ ಅಲ್ಲ, ತುಂಬಾ ಟೈಮ್ ತಗೊಳುತ್ತೆ. ಸೊ ತಾವು ದಯವಿಟ್ಟು ಇದ್ರ ಬಗ್ಗೆ ಒಂದು ಸ್ವಲ್ಪ ಗಮನ ಕೊಡಿ ಅನ್ನೋದು ನನ್ನ ಕಳಕಳಿಯ ವಿನಂತಿ. ಓಕೆ, ಲೈಕ್ಸ್ಗೆ ಹಿಂದೆ ಬೀಳ್ತಾರೆ. ಇದೆಲ್ಲದಕ್ಕೂ ಕಾರಣ ಏನು ಅಂತ ನೋಡಕ್ ಹೋದ್ರೆ ಇದಕ್ ನಾವೇ ಕಾರಣ. ದೊಡ್ಡವರಿಗೆ ಎಷ್ಟು ಗೀಳಿದೆ ಅಂದ್ರೆ ಸುಮ್ನೆ ಮಕ್ಳು ಅದನ್ನ ಆತರ ಆಗೋದಕ್ ಚಾನ್ಸ್ ಇಲ್ಲ. ನನಗ್ ಕೋಪ ಇರೋದು ಮಕ್ಳ ಮೇಲಲ್ಲ, ದೊಡ್ಡವ್ರ ಮೇಲೆ. ಎಲ್ಲೇ ಹೋಗ್ಲಿ, ಪಾರ್ಕ್ ಹೋಗು, ಬಸ್ ಸ್ಟ್ಯಾಂಡ್ ಹೋಗು, ಎಲ್ಲೇ ಹೋಗು, ಮೊಬೈಲ್ ಇಟ್ಕೊಂಡಿರ್ತಾರೆ. ಯೂಟ್ಯೂಬ್ ವಿಡಿಯೋ ಜಾಸ್ತಿ ನೋಡ್ತಿರಲ್ಲ, ನಾನು ನೋಡಿದೀನಿ. ಯಾಕಂದ್ರೆ ಅದು 10 ನಿಮಿಷ 15 ನಿಮಿಷ ಹಾಫ್ ಎನ್ ಅವರ್ ಇರುತ್ತೆ, ಒಂದು ವಿಷಯ ಇರುತ್ತೆ. ಅಷ್ಟೆಲ್ಲ ಅವರಿಗೆ ಪೇಶನ್ಸ್ ಇಂದ ಕೇಳುವಷ್ಟು ತಾಳ್ಮೆ ಇರೋದಿಲ್ಲ. ಅವ್ರು ನೋಡೋದು ಶಾರ್ಟ್ಸ್, ಸ್ಕ್ರಾಲ್ ನೋಡ್ತಾರೆ, ಸ್ಕ್ರಾಲ್ ಮಾಡ್ತಾರೆ, ಕೈ ಬೆರಳು ನಾತ ನಿದ್ದೆಯಲ್ಲೂ ಅವ್ರು ಹಿಂಗ್ ಮಾಡ್ತಿರ್ತಾರೋ ಯಾರಿಗೊತ್ತು. ಹೆಚ್ಚಾದ್ರೆ ಅತಿ ಆದ್ರೆ ಅಮೃತನ ವಿಷ, ಮೋಸ್ಟ್ಲಿ ಅದನ್ನು ಇರ್ಬೋದು. ದೊಡ್ಡವರಲ್ಲೂ ಇದೆ ಗೀಳು. ಮಕ್ಕಳು ಮತ್ತು ಹರಿಹರೆಯದವರಷ್ಟೇ ಅಲ್ಲ, ಹಿರಿಯರಿಗೂ ರೀಲ್ಸ್ ಹುಚ್ಚಿದೆ, ಗೀಳಿದೆ. ಮನೆಯಲ್ಲಿ ಕಾಲಹರಣಕ್ಕೆಂದು ಶುರುವಾಗುತ್ತೆ, ಜಸ್ಟ್ ಟೈಮ್ ಪಾಸಿಗೆ ನೋಡೋಣ ಅಂತ. ಈ ರೀಲ್ಸ್ ಹೇಗ್ ಗೀಳಾಗುತ್ತೆ ಅಂದ್ರೆ ಬಹು ಗಂಟೆಯನ್ನೇ ಕೊಲ್ತಾ ಇದೆ. 1 hour 2 hour ಕಂಟಿನ್ಯೂಸ್ ಆಗಿ ಒಂದ್ ಸರಿ ಮೊಬೈಲ್ ಇಟ್ಕೊಂಡ್ರೆ ಬಿಡೋದಕ್ಕೆ ಮನ್ಸು ಬರಲ್ಲ. ಅದು ಬಿಡಲ್ಲ, ಯಾಕಂದ್ರೆ ಒಂದಾದ್ಮೇಲೆ ಒಂದು ಅದ್ಭುತ ಅನ್ಸ್ತಾ ಹೋಗುತ್ತೆ ಮನ್ಸಿಗೆ. ಒಳಗೊಳಗೆ ಖುಷಿ ಪಡುತ್ತೆ. ಅದನ್ನ ನೀವು ಅಭ್ಯಾಸವಾಗಿ ಮಾಡ್ಕೊಂತೀರಾ. ಸೊ ಇದನ್ನ ನೋಡಿದಂತಹ ಮಕ್ಳು ಏನ್ ಮಾಡ್ತಾರೆ, ಅವರು ಕೂಡ ಅದನ್ನೇ ಮಾಡ್ತಾರೆ. ಮಕ್ಳು ನಾವು ಹೇಳಿ ಕಲಿಯೋದಕ್ಕಿಂತ ಹೆಚ್ಚು ನೋಡಿ ಕಲಿತಾರೆ. ಇದನ್ ಮಾತ್ರ ಮರಿಬೇಡಿ. ಏನ್ ಹೇಳಿ, ನಾವು ಹೇಳೋದನ್ನ ಅವ್ರು ಪಾಲಿಸಲ್ಲ, ನಾವು ಮಾಡೋದನ್ನ ನೋಡಿ ಕಲಿತಾರೆ. ಸೊ ಇದ್ರ ಅರಿವು ನಮಗ್ ಪೋಷಕರಿಗಿರ್ಬೇಕು. ಓಕೆ, ಇದೆಲ್ಲವೂ ಅರ್ಥ ಆಯ್ತು. ಇದಕ್ ಪರಿಹಾರ ಏನು? ಇದು ತಿಳ್ಕೊಂಡ್ವಿ, ಈ ವರದಿ ಇದೆ, ಇಷ್ಟಿಷ್ಟು ಪ್ರಾಬ್ಲಮ್ ಆಗ್ತಿದೆ, ಮಕ್ಕಳ ಕಲಿಕೆಯಲ್ಲಿ ಪ್ರಾಬ್ಲಮ್ ಆಗ್ತಿದೆ, ಎಲ್ಲ ಗೊತ್ತಾಯ್ತು. ವಾಟ್ ನೆಕ್ಸ್ಟ್? ಇದಕ್ ಸೊಲ್ಯೂಷನ್ ಇದೆಯಾ? ಖಂಡಿತ ಇದೆ. ಪರಿಹಾರ ಇದ್ಮೇಲೆ, ಪ್ರಾಬ್ಲಮ್ ಇದ್ಮೇಲೆ ಅದಕ್ ಪರಿಹಾರ ಕೂಡ ಇದೆ. ಅದಕ್ಕಿಂತ ಮೊದ್ಲು ಪರಿಹಾರನು ಹೇಳ್ತೀನಿ. ಅದಕ್ಕಿಂತ ಮೊದ್ಲು ನೀವು ಇವತ್ತು ನಿಮ್ಗೆ ಮೊಬೈಲ್ ಇಂದ ಬಿಡಕ್ ಆಗಲ್ಲ, ತುಂಬಾ ಮೊಬೈಲ್ ಅಟ್ಯಾಚ್ಮೆಂಟ್ ಇದೆ ಅಂದ್ರೆ ಮೊದ್ಲು ನೀವು ತಿದ್ಕೊಳ್ಳಿ, ಆಮೇಲೆ ನಿಮ್ಮ ಮಕ್ಕಳನ್ನ ಬದಲಾಯಿಸಕ್ ಹೋಗಿ. ಹಾಗೆ ಕಲಿಕೆ ಮೇಲೆ ಏನ್ ಪರಿಣಾಮ ಬೀರ್ಬಹುದು ಅಂತ ನಿಮ್ ಕ್ವಶನ್ ಇರ್ಬೋದು. ಕಲಿಕೆ ಮೇಲೆ ಏನ್ ಪರಿಣಾಮ ಬೀರುತ್ತೆ ಗೊತ್ತಾ? ಈಗ ರೀಲ್ಸ್ ನೋಡುವಂತದ್ದು 3 minutes 1 minute ಕೆಲಸ. ಅದು ಅವರು ಒಂದೊಂದು ವಿಡಿಯೋನ ಸ್ಕ್ರಾಲ್ ಮಾಡ್ತಾ ಹೋಗ್ತಾರಲ್ವಾ, ಅಂದ್ರೆ ಅವ್ರ ಕಾನ್ಸಂಟ್ರೇಷನ್ ಒಂದ್ ವಿಡಿಯೋದ ಮೇಲೆ 1 ನಿಮಿಷ 2 minutes 3 minutes. ಅಂದ್ರೆ ಓದಿನಲ್ಲಿ ಕೂಡ ಹಾಗೆ ಆಗ್ತದೆ. ಒಂದು ಪುಸ್ತಕದಲ್ಲಿ ಓಪನ್ ಮಾಡ್ತಾರೆ, ಒಂದು ವಿಷಯ ಒಂದ್ 4 ಪೇಜ್ ಆದ್ರೂ ಇರುತ್ತೆ. ಅವ್ರಿಗೆ ಒಂದು ಪ್ಯಾರ ಓದ್ತಾನೆ ಏನಾಗ್ತಾರೆ, ಕಾನ್ಸಂಟ್ರೇಷನ್ ಹೋಗ್ಬಿಡತ್ತೆ. ಅದಕ್ ಮೂಲ ಯಾವುದು? ಇದೇ ರೀಲ್ಸ್. ಯಾಕಂದ್ರೆ ರೀಲ್ಸ್ ಅನ್ನ ಅವರು 1 ನಿಮಿಷಕ್ಕಿಂತ ಜಾಸ್ತಿ ನೋಡಿರಲ್ಲ, ಸ್ಕ್ರಾಲ್ ಮಾಡಿರ್ತಾರೆ. ಇಲ್ಲೂ ಕೂಡ ಅವ್ರಿಗೆ ಏನಾಗ್ತಿರುತ್ತೆ, ಮೈಂಡ್ ಹೇಳುತ್ತೆ ಚೇಂಜ್ ಮಾಡು, ಎದ್ದು ಹೋಗು, ಬೋರ್ ಆಗ್ತಿದೆ ಅಂತ. ಸೊ ಪಾಠನ್ ಹಾಗೆ ಮಾಡಕ್ ಆಗತ್ತಾ? ಒಂದ್ ಲೆಸನ್ ಓದ್ಲೇಬೇಕು ಅಂದ್ರೆ ಒಂದು ಅರ್ಧ ಗಂಟೆನಾದ್ರೂ ಬೇಕು ಅವ್ನ ಅರ್ಥ ಮಾಡ್ಕೊಳಕ್. ಈ ಎಫೆಕ್ಟ್ ಆಗ್ತಿರೋದು ನಿಮ್ಗೆ ಏನಾದ್ರೂ ಅರಿವಿದೆಯಾ? ಪ್ಲೀಸ್ ಇವತ್ತಿಂದ ಆ ರೀಲ್ಸ್ ನೋಡೋದನ್ನ, ಮೊಬೈಲ್ ಕೊಡೋದನ್ನ ಆದಷ್ಟು ಅವಾಯ್ಡ್ ಮಾಡಿ. ಇಲ್ಲ ಅಂತ ಹೇಳಿದ್ರೆ ನೀವು ಯಾವ ಸ್ಕೂಲಿಗೆ ಕಳಿಸಿ, ದೊಡ್ಡ ಸ್ಕೂಲಿಗೆ ಕಳಿಸಿ ಅಥವಾ ಇಂಟರ್ನ್ಯಾಷನಲ್ ಸ್ಕೂಲಿಗೆ ಕಳಿಸಿ, ಏನು ಮಾಡೋದಕ್ಕಾಗಲ್ಲ. ಇಲ್ಲಿ ಚೇಂಜ್ ಆಗ್ಬೇಕು, ಸ್ಕೂಲ್ ಅಲ್ಲ. ಓಕೆ, ಇದರಿಂದ ಹೊರಗೆ ಬರೋದು ಹೇಗೆ ನೋಡೋಣ. ಇದರಿಂದ ರೀಲ್ಸ್ ವರ್ತುಲದಿಂದ ಹೊರಬರುವುದು ಹೇಗೆ?
ಇವರು ಡಾಕ್ಟರ್ KS ಶುಭ್ರತಾ, ನಾನ್ ಹೇಳ್ತಿರೋದಲ್ಲ, ನಿಮ್ಗೆ ಡಾಕ್ಟರ್ ಹೇಳ್ತಿರುವಂತದ್ದು. ಇವರು ಸೈಕ್ಯಾಟ್ರಿಸ್ಟ್. ಅವರು ಒಂದಿಷ್ಟು ಸಲಹೆಯನ್ನ ಕೊಡ್ತಾರೆ, ಹೇಗ್ ಮಾಡಿದ್ರೆ ಮಕ್ಕಳನ್ನ ಆ ಒಂದು ಗೀಳಿಂದ ಹೊರಗೆ ತರಬಹುದು ಅಂತ. ಕೇರ್ಫುಲ್ ಆಗಿ ಕೇಳಿಸ್ಕೊಳ್ಳಿ. ಅವ್ರು ಹೇಳ್ತಾರೆ, ಮೊದ್ಲಿಗೆ ಒಂದು 5 ಸೊಲ್ಯೂಷನ್ ಅನ್ನ ಕೊಟ್ಟಿದ್ದಾರೆ. ಮೊದ್ಲೇನದು, ತಂತ್ರಜ್ಞಾನದಿಂದ ಮಕ್ಕಳನ್ನ ಸಂಪೂರ್ಣ ದೂರ ಮಾಡಲಾಗೋದು. ಏಕೆಂದರೆ ಅವರ ಭವಿಷ್ಯ ತಂತ್ರಜ್ಞಾನವನ್ನೇ ಆಧರಿಸಿದೆ. ಹೀಗಾಗಿ ಮಕ್ಕಳು ಸಾಮಾಜಿಕ ಜಾಲತಾಣಗಳನ್ನ ಜವಾಬ್ದಾರಿಯುತವಾಗಿ ಬಳಸುವ ವಾತಾವರಣ ನಿರ್ಮಾಣವಾಗಬೇಕಾಗಿದೆ. ಅಂದ್ರೆ ಇದರ ಅರ್ಥ ಏನು ಅಂತಂದ್ರೆ, ಟೆಕ್ನಾಲಜಿ ಇಲ್ದೇನೆ ಮೊಬೈಲ್ ಅನ್ನು ಪೂರ್ತಿ ಸೈಡ್ಗಿಟ್ಟು ಕಲಿ ಅಂದ್ರೆ ಆಗೋದಿಲ್ಲ. ಯಾಕಂದ್ರೆ ನಾನ್ ಮೊದ್ಲೇ ಹೇಳ್ದೆ, ಡಿಜಿಟಲ್ ಅಥವಾ ಮೊಬೈಲ್ ಅಥವಾ ಯಾವ್ದೇ ಆಗಿರ್ಬೋದು, ಅದು ವರವೂ ಹೌದು ಶಾಪವೂ ಹೌದು. ಅದನ್ನ ನಾವು ಹೇಗ್ ಬಳಸ್ಬೇಕೋ ಅದು ನಮಗ್ ಗೊತ್ತಿರ್ಬೇಕು ಅಂತಾನೆ ಅವ್ರು ಹೇಳ್ತಿರೋದು. ಮಕ್ಕಳ ಭವಿಷ್ಯ ಕೂಡ ನೆಕ್ಸ್ಟ್ NEP ಬರ್ತಾ ಇದೆ. ಸೊ NEP ಅಳವಡಿಸ್ಕೊಂಡಿದೀವಿ ಅಂತ ಹೇಳಿದ್ರೆ ಅದ್ರಲ್ಲಿ ಕೋಡಿಂಗ್ ಕಲಿತೀವಿ, ರೋಬೋಟಿಕ್ ಎಲ್ಲವೂ ಇರುತ್ತೆ. ಅವಾಗ ನಾವು ಮಕ್ಳಿಗೆ ನೀನ್ ಬುಕ್ ಮಾತ್ರ ಓದಪ್ಪ, ನಾನು ನಿಂಗೆ ಮೊಬೈಲ್ ಕೊಡಲ್ಲ, ನೀನ್ ಏನು ಮೊಬೈಲ್ ಕೊಟ್ಟಿದ್ರೆ ಹಾಳಾಗ್ತಿ ಅಂತ ಹೇಳಕ್ ಆಗೋದಿಲ್ಲ. ಅಂದ್ರೆ ಅದನ್ನು ಕೊಡ್ಬೇಕು, ಅದನ್ನ ಅವ್ರಿಗೆ ಉಪಯೋಗಿಸುವ ರೀತಿಯನ್ನು ಕೂಡ ನಾವು ಹೇಳ್ಕೊಡ್ಬೇಕು. ಇಲ್ಲೇ ಎಡವುತ್ತಿರೋದು. ಕ್ಲಿಯರ್ ಆಯ್ತಲ್ವಾ? ಫಸ್ಟ್ ಪಾಯಿಂಟ್, ಉಪಯೋಗಿಸ್ಬೇಕು, ಅದನ್ನ ಎಷ್ಟು ಉಪಯೋಗಿಸ್ಬೇಕು, ಏನನ್ನ ಹೇಗೆ ಉಪಯೋಗಿಸ್ಬೇಕು ಅದನ್ನ ನಾವು ಮಕ್ಳಿಗೆ ತಿಳಿಸ್ಕೊಡ್ಬೇಕು ಫಸ್ಟ್. ಸೆಕೆಂಡ್, ಮಕ್ಕಳು ಸಾಮಾಜಿಕ ಜಾಲತಾಣಗಳಲ್ಲಿ ಏನನ್ನ ವೀಕ್ಷಿಸುತ್ತಾರೆ, ಎಷ್ಟು ಸಮಯ ವಿನಿಯೋಗಿಸುತ್ತಿದ್ದಾರೆ ಎಂಬುದರ ಮೇಲೆ ಪೋಷಕರು ನಿಗಾ ಇಡಬೇಕು. ಮಕ್ಳು ಹೇಳ್ತವೆ, ಅಮ್ಮ ಸ್ಕೂಲಿಂದ ನೋಟ್ಸ್ ಇದೆ, ಏನೋ ಕೊಟ್ಟಿದ್ದಾರೆ ಮಾಡ್ಲಿಕ್ಕೆ, ನನಗೆ ಅರ್ಥ ಆಗ್ತಿಲ್ಲ, ಮೊಬೈಲ್ ಇಸ್ಕೊಂತಾರೆ. ನಾವು ಕೊಟ್ಬಿಡ್ತೀವಿ. ಉದಾರ ಮನಸ್ಸಿನವರು ಮಕ್ಳು ಸ್ಟಾರ್ಟಿಂಗ್ ನೋಡ್ತಾರೆ, ಅವ್ರ ಸಬ್ಜೆಕ್ಟೇ ನೋಡ್ತಾರೆ. ಕ್ರಮೇಣ ಏನಾಗುತ್ತೆ, ಅವ್ರ ಮನ್ಸು ಹೋಗು ಚೆಕ್ ಮಾಡು, ಅಲ್ಲಿ ರೀಲ್ಸ್ ಇದೆ, ಅಲ್ಲಿ ಸ್ಕ್ರಾಲ್ ಮಾಡ್ತಾ ಹೋಗ್ತಾರೆ. ಅವಾಗ ಇದು ಸೈಡಿಗೆ ಬೀಳುತ್ತೆ, ಅದು ಹೈಲೈಟ್ ಆಗುತ್ತೆ. ನಾವು ಅದ್ರ ಬದಲು ಅವಾಗ ಬಂದು ವಿಸಿಟ್ ಕೊಟ್ಟು ಏನ್ ಮಾಡ್ತಿದೆ ನಮ್ಮ ಮಗು ಅಂತ ನೋಡಿದಾಗ ಅವ್ರಿಗೂ ಸ್ವಲ್ಪ ಎಚ್ಚರವಾಗಿರ್ತಾರೆ. ನಾನ್ ಮಾಡ್ತಿರೋ ತಪ್ಪು ಅನ್ನೋದು ಕೂಡ ಅರಿವಾಗುತ್ತೆ. ಮೊದ್ಲಿಗೆ ಅರಿವಾಗಿರ್ಬೇಕಾದ್ರು ನಮಗೆ. ಓಕೆ, ಥರ್ಡ್ ಪಾಯಿಂಟ್ ನೋಡೋಣ. ರೀಲ್ಸ್ ಸಾಮಾಜಿಕ ಜಾಲತಾಣದ ಬಗ್ಗೆ ಮಕ್ಕಳಲ್ಲಿ ಯೋಚಿಸುವ, ವಿಮರ್ಶಿಸುವ ಶಕ್ತಿಯನ್ನ ಪೋಷಕರ ಹೆಚ್ಚಿಸಬೇಕು. ತಂತ್ರಜ್ಞಾನದ ಬಗ್ಗೆ ಮಕ್ಕಳೊಂದಿಗೆ ಮುಕ್ತವಾಗಿ ಚರ್ಚಿಸಬೇಕು. ಅವ್ರಿಗೆ ಹೇಳ್ಬೇಕು, ಇದನ್ನ ಒಳ್ಳೆದಕ್ಕೆ ಬಳಸ್ಕೊಳ್ಳೋಣ, ಇಲ್ಲ ಅಂದ್ರೆ ಕೆಟ್ಟ ಪರಿಣಾಮಗಳು ಏನಾಗತ್ತೆ ಅನ್ನೋದನ್ನ, ಅಂತ ವಿಡಿಯೋಗಳು ಇದಾವೆ. ಆ ದುಷ್ಪರಿಣಾಮವನ್ನ ಅವ್ರಿಗೆ ತೋರಿಸ್ಬೇಕು. ಅಂತ ವಿಡಿಯೋಗಳನ್ನ ಹುಡುಕಿ, ಈ ತರ ಆದ್ರೆ ನಿನ್ನ ಹೆಲ್ತ್ ಇಶ್ಯೂಸ್ ಆಗುತ್ತೆ, ನೀನು ಆರೋಗ್ಯ ಸಮಸ್ಯೆನ ಎದುರಿಸ್ತೀಯಾ, ಕಣ್ಣಿನ ಸಮಸ್ಯೆ ಬರುತ್ತೆ, ಮಾನಸಿಕವಾಗಿ ಖಿನ್ನತೆ ಹೋಗ್ತೀರಾ, ಹಾಗೆ ಇದನ್ನ ಉಪಯೋಗಿಸಿದ್ರೆ ಏನಾಗುತ್ತೆ, ಇದ್ರಿಂದ ಏನನ್ನೆಲ್ಲ ತಗೋಬಹುದು ಅನ್ನೋದನ್ನ ಅವರಿಗೆ ಸವಿವರವಾಗಿ ತಿಳಿಸ್ಬೇಕು. ಅದನ್ನ ಸ್ಕೂಲಲ್ಲಿ ಕೂಡ ಮಾಡಿದ್ರು ತುಂಬಾ ಉತ್ತಮ ಅನ್ನೋದು ನನ್ನ ಅಭಿಪ್ರಾಯ. ಓಕೆ, 4ನೇ ಪಾಯಿಂಟ್ ನೋಡೋಣ. ಪೋಷಕರು ತಮ್ಮ ಬಿಡುವಿಲ್ಲದ ಕೆಲಸಗಳ ನಡುವೆಯೂ ಮಕ್ಕಳ ಜೊತೆ ಸಮಯ ಕಳೆಯಬೇಕು. ಕೌಟುಂಬಿಕ ಅನ್ಯೋನ್ಯತೆಯ ಭಾವನೆಯವರಲ್ಲಿ ಸ್ಫುರಿಸುವಂತೆ ಮಾಡಬೇಕು. ಇದೆಲ್ಲ ನಮ್ಮ ಹತ್ರ ಆಗಲ್ಲ ಮೇಡಮ್, ನಾವು ಬಿಸಿ, ನಾವು ವರ್ಕಲ್ಲಿ ಬಿಸಿ. ನಮ್ಗೆ ದುಡ್ದು 1 ಮನೆ ಅಲ್ಲ, 2 ಮನೆ ಅಲ್ಲ, 10 ಮನೆ ತಗೊಂಡ್ರು ತಪ್ತಿ ಇಲ್ಲ. ಪಾಪ ಈ ತರ ಕೆಟಗರಿ ಅವರು ಒಂದಿಷ್ಟು ಜನ ಆದ್ರೆ ಇನ್ನೊಬ್ರಿಗೆ ಹೊಟ್ಟೆಪಾಡು, ದುಡಿಲೇಬೇಕು. ಸೊ ಅವಾಗ ಅನಿವಾರ್ಯವಾಗಿ ಕೆಲ್ಸಕ್ಕೆ ಹೋಗ್ತಾರೆ. ಸೊ ಅವ್ರ ವಿಷಯ ನೋಡಿದಾಗ ಬೇಜಾರಾಗುತ್ತೆ. ಮಕ್ಳ ಮೇಲೆ ನಂಬಿಕೆ ಇಟ್ಟು ಮೊಬೈಲ್ ಕೊಡ್ತಾರೆ, ಬಟ್ ಅವ್ರಿಗೆ ಗೊತ್ತಾಗೋದಿಲ್ಲ. ಆಯ್ತಾ? ಆದ್ರೂ ಕೂಡ ಸಮಯ ಇದ್ದಾಗೆಲ್ಲ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡಿ, ಆ ಒಂದು ಭಾವನಾತ್ಮಕ ಬಾಂಡಿಂಗ್ ಅಂದ್ರೆ ಒಂದು ಫೀಲ್ ಇದ್ದಾಗ ಮಗು ಸ್ವಲ್ಪ ಅಂತ ವಸ್ತುಗಳ ಕಡೆ ಅಟ್ರಾಕ್ಟ್ ಆಗೋದು ಸ್ವಲ್ಪ ಕಡಿಮೆ ಆಗುತ್ತೆ. ಅದಕ್ಕೆ ಏನ್ ಬೇಕು, ನಮ್ ಜೊತೆ ಇದ್ದಾಗ ಖುಷಿ ಆಗುತ್ತೆ ಅನ್ನೋ ಫೀಲ್ ಅನ್ನ ನಾವು ಕೊಡ್ಬೇಕು. ಆಯ್ತಾ? ನೆಕ್ಸ್ಟ್, ಪೋಷಕರು ಮನೆಯಲ್ಲಿ ಮಕ್ಕಳ ಎದುರು ಮೊಬೈಲ್ ಮಾಡೋದನ್ನ ನಿಲ್ಲಿಸ್ಬೇಕು. ಆಯ್ತಾ? ಮಕ್ಕಳು ನುಡಿದದನ್ನ ಮಾಡೋದಿಲ್ಲ, ನೋಡಿ ಕಲಿತಾರೆ. ಆಯ್ತಾ? ನಾವ್ ಹೇಳಿದ ತಕ್ಷಣ ಅವ್ರು ಬದ್ಲಾಗಲ್ಲ. ನಾವೇನ್ ಮಾಡ್ತೀವಿ ಅದನ್ನ ಅವರು ಫಾಲೋ ಮಾಡ್ತಾರೆ. ಮೊದ್ಲು ನಾವು ತಿದ್ಕೋಬೇಕು. ಅವ್ರು ಬರೋದ್ರ ಒಳಗಡೆನೆ ನಮ್ಮ ಮೊಬೈಲ್ ಏನೇನ್ ಕೆಲ್ಸಗಳಿದೆಯೋ ಅದನ್ನ ಮುಗಿಸ್ಕೊಂಬೇಡ. ಅವ್ರು ಬಂದ್ಮೇಲೆ ಅವ್ರಿಗೆ ಟೈಮ್ ಕೊಟ್ಟು ಅವರ ನೋವು ನಲಿವುಗಳನ್ನ ಆಲಿಸೋಣ. ಇದಿಷ್ಟೇ ಮಾಡಿದ್ರೆ ಸಾಕು. ಇವೆಲ್ಲವೂ ನಿಮ್ಗೆ ಅರ್ಥ ಆಗಿದೆ ಅನ್ಕೊಂತೀನಿ. ಅರ್ಥ ಆಗಿಲ್ಲ ಅಂದ್ರೆ, ಇನ್ನೂ ಏನಾದ್ರು ಇದು ವಿಷಯದ ಬಗ್ಗೆ ಜಾಸ್ತಿ ಹೇಳ್ಬೇಕು ಅಂದ್ರೆ ಕಮೆಂಟ್ ಮಾಡಿ. ಇದೆಲ್ಲಾ ಮುಗ್ದು ಹೋದ್ಮೇಲೆ ಕೊನೆ ಹಂತಕ್ ಬಂದಾಗ ಕೈ ಮೀರಿದ್ಮೇಲೆ ಏನು ಮಾಡೋದಕ್ಕಾಗದ. ಸೊ ನಮ್ಮ ಮಕ್ಕಳು ಒಂದು ಭವಿಷ್ಯದಲ್ಲಿ ಉತ್ತಮ ಪ್ರಜೆ ಆಗಿ ದೇಶಕ್ಕೆ ಏನಾದ್ರು ಸಾರ್ಥಕ ಬದುಕನ್ನು ನಡೆಸ್ಬೇಕಂದ್ರೆ ಪೋಷಕರಾಗಿ ನಮ್ಮ ಹೊಣೆ ದೊಡ್ಡದಿರುತ್ತೆ, ಶಿಕ್ಷಕರ ಹೊಣೆ ಕೂಡ ದೊಡ್ಡದಿರುತ್ತೆ. ಇದ್ರ ಅರಿವನ್ನ ಮೂಡಿಸೋಣ. ಎಳೆ ಮನಸ್ಸುಗಳು ಅವಕ್ಕೆ ಇದ್ರ ಬಗ್ಗೆ ಜಾಸ್ತಿ ಗೊತ್ತಿರೋದಿಲ್ಲ. ತಪ್ಪು ಮಾಡಿದಾಗ ಶಿಕ್ಷಿಸುವ ಬದಲು ಅದನ್ನ ಅರ್ಥ ಮಾಡಿಸುವ ಪ್ರಯತ್ನವನ್ನ ನಾವೆಲ್ಲರೂ ಮಾಡೋಣ.
ಓಕೆ, ಇದಿಷ್ಟು ನನ್ಗೆ ನಿಮ್ಗೆ ತಿಳಿಸ್ಬೇಕಂತ ಹೇಳಿ ಈ ವಿಡಿಯೋವನ್ನ ಮಾಡಿರೋದು. ಓಕೆ, ಇದ್ರಲ್ಲಿ ಏನಾದ್ರು ನಿಮ್ಗೆ ಇಲ್ಲ ಇದು ಕ್ಲಿಯರ್ ಇಲ್ಲ, ಅರ್ಥ ಆಗಿಲ್ಲ ಅಂದ್ರೆ ದಯವಿಟ್ಟು ಕಮೆಂಟ್ ಹಾಕಿ. ಈ ಪ್ರಯತ್ನವನ್ನ ಇವತ್ತೇ ಮಾಡಿ, ಈಗ್ಲೇ ಸ್ಟಾರ್ಟ್ ಮಾಡಿ. ಮೊದ್ಲಿಗೆ ಏನ್ ಮಾಡ್ಬೇಕು, ಮೊಬೈಲ್ ರೀಲ್ಸ್ ಜಾಸ್ತಿ ಇನ್ಸ್ಟಾಗ್ರಾಮ್ ಬಳಸೋದನ್ನ ನೀವು ನಿಲ್ಸಿ, ಆಟೋಮೆಟಿಕ್ ಮಕ್ಕಳು ಕೂಡ ಸರಿದಾರಿಗೆ ಬರ್ತಾರೆ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಇಷ್ಟು ಹೊತ್ತು ನನ್ನ ವಿಡಿಯೋವನ್ನ ನೋಡಿದಕ್ಕಾಗಿ, ನಿಮ್ಮ ಸಮಯವನ್ನ ಈ ವಿಡಿಯೋದ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ಇವತ್ತೇ ಬದಲಾಗೋಣ, ನಾವು ಮೊದಲು ಬದಲಾಗೋಣ. ಧನ್ಯವಾದಗಳು.